ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪುಷ್ಪ. ಸೊ ಇವತ್ತು ಒಂದು ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀನಿ. ಎಲ್ಲಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ಟ್ರೈನಿಗೆ ಹೋಗ್ಬೇಕಂತ ಟಿಕೆಟ್ ಕೇಳಿದೆ. 2 ಗಂಟೆಗಿದೆ ಅಂತ ಹೇಳಿದ್ರು. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ತಿಳಿಸಿ ಏನಾದರೂ ಮಾಡುವ ಒಂದು. ಇದು ಕೊಪ್ಪಳ ಸ್ಟೇಷನ್ನಿಂದ ಗೋಯಿಂಗ್ ಟು ಸಮ್ವೇರ್ ಹೋಗೋಣ. ಇದೇ ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ನು. ಸೊ ಒಂದು ಟ್ರೈನ್ ಇಲ್ಲ, ಏನಕ್ಕೆ ಬಂದಿಲ್ಲ ಗೊತ್ತಿಲ್ಲ. ನಮ್ಮ ಟೈಮ್ ಅಂದರೆ ಸದ್ಯಕ್ಕೆ 10:50 ಆಗಿದೆ. ಯಾವಾಗ ಬರುತ್ತೆ ಏನೋ ಟ್ರೈನು, 2ಕ್ಕೆ ಅಂತ ಹೇಳಿದ್ದಾರೆ. ನಮ್ಮ ಕೊಪ್ಪಳ ಸ್ಟೇಷನ್ನಲ್ಲಿ ಲಿಫ್ಟ್ ಇದೆ, ಆದರೆ ಉಪಯೋಗ ಇಲ್ಲ, ಯಾಕೋ ಗೊತ್ತಿಲ್ಲ. ಐ ಥಿಂಕ್ ಆನ್ ಇಲ್ಲ ಅನಿಸುತ್ತೆ. ಸೊ ಬಂದ್ ಮಾಡಿಬಿಟ್ಟಿದ್ದಾರೆ. ಮೆಟ್ಲ್ ಮುಖಾಂತರ ಹೋಗ್ಬೇಕು. ಇಲ್ಲಿದೆಲ್ಲ, ಸೊ ಪಕ್ಕ ಮೆಟ್ಲಿದೆ, ಇದ್ರ ಮುಖಾಂತರ ಹೋಗ್ಬೇಕು. ಏನಕ್ಕೆ ಹೋಗಿದೆ ಗೊತ್ತಿಲ್ಲ, ಬಂದ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಕೆಟ್ಟೋಗಿರ್ಬೇಕು ಅನಿಸುತ್ತೆ. ನೋಡ್ರಿ, ಇದು ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ನು. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಭಾರಿ ಮಾಡ್ಯಾರ ಮೊನ್ನೆ ರೀಸೆಂಟ್. ಡೆಸ್ಟಿನಿ ಎಲ್ಲಂತ ರೀಚ್ ಆಗಿದ್ದೀನಿ ಅಂತ ಇವತ್ತು. ಆಲ್ಮೋಸ್ಟ್ ಈ ಪ್ಲೇಸು ಎಲ್ಲರಿಗೂ ಗೊತ್ತಿರೋಂಗಿಲ್ಲ, ಅಂದರೆ ಇಡನ್ ಪ್ಲೇಸ್ ಥರ. ಇದನ್ನು ಹೊಸಪೇಟೆ ಇದ್ದವ್ರಿಗೆ ಗೊತ್ತಿರುತ್ತೆ. ಸೊ ತುಂಗಾಭದ್ರಾ ಚೆನ್ನಾಗಿದೆ ಅಲ್ಲ, ನಾವು ನೀರಲ್ಲೆಲ್ಲ ಆಡ್ಬೋದು ಕೂಡ. ತುಂಗಾಭದ್ರಾ ನದಿ ಕೂಡ. ಆ್ಯಂಡ್ ಮುಂಚೆ ಎಲ್ಲ ನೀರೆಲ್ಲ ಅಲ್ಲಿ ತನಕ ಹೋಗ್ತಿತ್ತು. ಸೊ ಇವಾಗ ಕಡಿಮೆ ಆಗಿದ್ದರಿಂದ ಸೊ ಇಲ್ಲಿವರೆಗೂ ಅಷ್ಟೇ ಬಂದಿದೆ. ಓಪನ್ ಸ್ಪೇಸ್ ಕೂಡ. ನಿಮಗೆ ಫೋಟೋ ಶೂಟ್ ಮಾಡಿಸ್ಬೇಕು, ಆಮೇಲೆ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಇದ್ದರೂ ಇಲ್ಲಿ ಫೋಟೋ ಶೂಟ್ ಕೂಡ ಬರ್ತಾರೆ. ಸೊ ಇಲ್ಲೊಂದು ಫ್ಯಾಮಿಲಿ ಬಂದಿದೆ ಅನಿಸುತ್ತೆ, ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ ಕೂಡ. ನೋಡಿ ಕಾಣಿಸ್ತಾ ಉಂಟಾ, ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ದಿಸ್ ಈಸ್ ತುಂಗಾಭದ್ರಾ ವ್ಯೂ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗೂ ಇದೆ. ಇದೇ ಹೊಸಪೇಟೆ ತುಂಗಾಭದ್ರಾ ನದಿ. ಆ್ಯಂಡ್ ಈ ಕಡೆ ಬಂದರೆ ವ್ಯೂ ಎಲ್ಲ ಕಾಣುತ್ತೆ. ನೋಡಿ, ಇಲ್ಲಿ ಗುಡ್ಡದಲ್ಲಿ ಕೂಡ ಟ್ರೈನ್ ಹೊಂಟೈತಿ. ನೆಕ್ಸ್ಟ್ ಇದಾದಮೇಲೆ ಸಿಟಿಗೆ ಎಂಟ್ರಿ ಕೊಟ್ವಿ. ಸೊ ಇದೇ ನೈಟ್ ವ್ಯೂ ಸಿಟಿದು ಹೊಸಪೇಟೆ. ನೋಡೋಕೆ ಮಾತ್ರ ಮಸ್ತ್ ಕಾಣತೈತಿ. ಆಮೇಲೆ ಇಲ್ಲಿ ಮೇನು ಫೇಮಸ್ ಅಂದರೆ ಅಪ್ಪು ಸ್ಟ್ಯಾಚು ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತಾ. ಈ ಪ್ಲೇಸು ಹೊಸಪೇಟೆಯಲ್ಲಿರೋದು. ಸೊ ಚೆನ್ನಾಗಿದೆ ನೋಡೋಕ್ಕೂ. ಪ್ಲೇಸ್ ವಿಸಿಟ್ ಮಾಡೋಂಗಿದ್ರೆ ಮಾಡಿ. ನೈಸ್, ಅಂದರೆ ಓಪನ್ ಸ್ಪೇಸ್ ಕೂಡ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಆಡಬಹುದು. ಫೋಟೋ ಶೂಟಿಂಗ್ ಮಾತ್ರ ಅಲ್ಟಿಮೇಟು. ಎನಿವೆ, ದಿಸ್ ಈಸ್ ಮೈ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಬಾಯ್.